ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು. ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಆರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಯಾವ ನೈತಿಕತೆ ಇದೆ ಅವರಿಗೆ? ನಿಯಮಾವಳಿಗಳ ಪ್ರಕಾರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮಾನ್ಯ ಅಧ್ಯಕ್ಷ ಸರ್, ಮಾನ್ಯ ಅಧ್ಯಕ್ಷ ಸರ್, ಒಂದು ನಿಮಿಷ ಸರ್. ಮಾನ್ಯ ಅಧ್ಯಕ್ಷ, ನಿಯಮಾವಳಿ ಪ್ರಕಾರ ನೀವು ಹೇಳ್ತಾ ಇದ್ದೀರಿ 52 ವರ್ಷ ನಾನು ಮಾತಾಡ್ಬೇಕು. ರಾಷ್ಟ್ರಧ್ವಜ ಒಂದು ಸದನದ ಹಿರಿಯ ವರ್ಷ ತೀರೋಗಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ನಿಮ್ಗೆ ಬೇಕಾ ಬೇಡ? ನಿಮ್ಗೆ ಸಂತಾಪ ಬೇಕಾ ಬೇಡ? ಯಾಕೆ ಮಾತಾಡ್ತೀನಿ? ಅವ್ರು ಮಾತಾಡ್ಲಿ. ನೀವೇಕೆ ಮಾತಾಡ್ತೀರಿ? ಸಂತಾಪ ಸೂಚನೆ ಬೇಕಾ ಬೇಡ ಹೇಳಿ. ಅವ್ರು ಚರ್ಚೆ ಮಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ಒಪ್ಪಿಲ್ಲ ಸ್ವಾಮಿ. ನೀವು ನಿಮ್ಗೆ ಚರ್ಚೆ ಬೇಕಾ ಬೇಡವಾ? ನೀವು ಮತ್ತೆ ಚರ್ಚೆ ಮಾಡಿ. ಈಗ ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ, ಅದು ಮತ್ತೆ ಚರ್ಚೆ ಮಾಡಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷ, ನಾವು ಸತೀಶ್ ಸನ್ಮಾನ್ಯ ಅಧ್ಯಕ್ಷ ಸದನ ಸುರಳಿತವಾಗಿ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮೊದಲೇ ಕಂಟ್ರೋಲ್ನಾಗ ಇಡ್ರಿ. ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ ಕಂಟ್ರೋಲ್. ಈಗ ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡ ಹೇಳಿ. ಅವರನ್ನು ನೋಡ್ಬೇಡಿ. ನಿಮ್ಗೆ ಅಭಿಚಲ್ ಬೇಕಾ ಬೇಡವಾ? ಕಾನೂನು ಸಚಿವರು ಮಾತಾಡಬಾರ್ದ? ಅಭಿಚಲ್ ಬೇಕಾ? ಆಯ್ತು, ನಾವು ಹೇಳ್ತೇವೆ. ನೀವೇ ಆಯ್ತು, ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ. ಅವರು ಮಾತಾಡಿ, ನೀವೇ ಮಾತಾಡ್ಬೇಕು. ಅಲ್ಲ, ನೀವು ಕೂತ್ಕೊಳ್ಳಿ. ನೀವೇ ಮಾತಾಡ್ಬೇಕು. ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡ? ಒಂದು ಹಿರಿಯರು 100 ಆದಂತ ಹಿರಿಯ ನಾಯಕರು ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೆ ಬೇಕಾ ಬೇಡವಾ? ನಾಳೆ ನಮ್ಮ ಮನೆಯವರು ಏನ್ ಪರಿಸ್ಥಿತಿ ಆಗ್ಬೋದು? ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಪ್ರದೀಪ್ ಈಶ್ವರ್ ಸರ್, ನೀವು ಅಸೆಂಬ್ಲಿಗೆ ಬಂದದ್ದು ಸಂತೋಷ. ಅದು ಈ ರೀತಿಯದ್ದು ನೀವು ಕೂತ್ಕೊಳ್ಳಿ. ಪ್ರದೀಪ್ ಅವರೇ, ಪ್ರದೀಪ್ ಸರ್, ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಪ್ರದೀಪ್ ಅವರೇ ಸರ್, ಸದನ ತನ್ನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಅವ್ರು ಮಾತಾಡ್ ಕೂತ್ಕೊಳ್ಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಒಂದು ಪತ್ರವನ್ನ ನಿಮಗೆ ಕೊಟ್ಟಿದ್ದಾರೆ. ನಿಯಮ 27 ಏನ್ ಹೇಳ್ತಾ ಇದೆ ನಿಮಗೆ ಕೊಟ್ಟಿದ್ದಾರೆ. ಆ ವಿಷಯ ಪ್ರಸ್ತಾಪ ಮಾಡಕ್ಕೂ ನೀವು ಬಿಡಲ್ಲ ಅಂತಂದ್ರೆ ಸದನ ಹೆಂಗ್ ನಡೆಯುತ್ತೆ? ನಾವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ನೀವು ಎಚ್ ಕೆ ಪಾಟೀಲ್ ವಿಷಯ ಪ್ರಸ್ತಾಪ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರಿಗೂ ಒಂದು ಶಬ್ದ ಮಾತಾಡ್ಲಿಕ್ಕೆ ಕೊಡ್ಬೇಕಲ್ಲ. ರಾಷ್ಟ್ರಗೀತೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಘೋಷಣೆ ಕೂಗಿದಾಗ ಇವ್ರು ಏನು ಅನ್ನಿಸ್ತಾ ಇಲ್ಲ. ರಾಷ್ಟ್ರಗೀತೆ
ಅದ್ರ ಬಗ್ಗೆ ನಿಯಮ 27 ಉಲ್ಲೇಖ ಓಕೆ ಈಗ ಒಂದು ಸೆಕೆಂಡ್ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳ್ಮಾರ ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಮಾತಾಡಿದ್ರೆ ಅಂತ ಹೇಳಿದ್ರೆ ಬೇರೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ ಅವ್ರ ಕೈಗೆ ಕಬ್ಬಿಣ ಕೊಡಿ, ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ. ಸಭಾಧ್ಯಕ್ಷ ಅವರ ಕೈ ಕಬ್ಬಿನ ನಿನ್ಗೆ ಒಂದು ಹಗ್ಗ ಕೊಡ್ಬೇಕು ಕೊಡಿ ಸಭಾಧ್ಯಕ್ಷರೇ. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ,